ಸಂಪೂರ್ಣವಾಗಿ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ನುಗ್ಗಿಕಾಯಿ ನಮ್ಮ ಹತ್ರ ಲಭ್ಯ ಇದೆ. ಇದನ್ನು ಬೀಜ ಮಾಡ್ತಾಯಿದ್ದೀವಿ. ಸೊ ಆಸಕ್ತ ರೈತರು ಡಿಸ್ಕ್ರಿಪ್ಷನಲ್ಲಿ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ, ನೈಸರ್ಗಿಕ ಕೃಷಿಗೆ ಸ್ವಾಗತ. ವೆಲ್ಕಮ್ ಟು ಆರ್ಗ್ಯಾನಿಕ್ ಫಾರ್ಮ್. ನಾವು 5 ಲೇಯರ್ ಮಾಡಲಲ್ಲಿ ಏನು ಮಾಡಿದ್ವಲ್ಲ, ಇದರಲ್ಲಿ ಒಂದಿಷ್ಟು ನುಗ್ಗಿ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ಅಂದರೆ ನುಗ್ಗಿ ಸಸಿನ ಹಾಕಿಬಿಟ್ಟು ಸುಮಾರು 2 ವರ್ಷ ಆಗ್ತಾ ಬಂತು. ಸುಮಾರು ಇನ್ನು 2 ತಿಂಗಳು ಹೋದರೆ 2 ಇಯರ್ಸ್ ಆಗ್ತಾ ಬರುತ್ತೆ. ನಾವು ಮೊದಲನೇ ವರ್ಷದಲ್ಲಿ ಹಾಕಿದಾಗ ಒಂದಿಷ್ಟು ನುಗ್ಗಿ ಕಾಯಿ ಬಂದಿತ್ತು. ಬಟ್ ಅದನ್ನು ನಾವು ಬೀಜಕ್ಕಂತ ಬಿಟ್ಟಿರಲಿಲ್ಲ. ಅಂದರೆ ನಾನು ಕಾಯಿನ ಸೇಲ್ ಮಾಡಿದ್ದೆ. ಈಗ ಸುಮಾರು ರೈತರು ನನಗೆ ಕಾಲ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಒಂದಿಷ್ಟು ಬೀಜ ಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಬೀಜ ತಂದಾಗ ಪಾಕೆಟಿನ ತಂದಿದ್ದೆ. ಅಂದರೆ ನಾನು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ನನಗೆ ಸಿಗಲಿಲ್ಲ ಆಗ. ಸೊ ಸೀಡ್ಸ್ನ ತಂದುಬಿಟ್ಟು ನಾನು ನಾಟಿ ಮಾಡಿಬಿಟ್ಟು ಈಗ ಅದನ್ನು ಸಂಪೂರ್ಣವಾಗಿ ಸಾವಯವದಲ್ಲಿ ಅಂದರೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ನಾವು ಇವತ್ತು ನುಗ್ಗಿನೇ ಬೆಳೆದಿದ್ದೀವಿ. ಸೊ ಯಾರಿಗೆ ನುಗ್ಗಿ ಬೀಜ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ಕರೆ ಮಾಡಿ. ಸೊ ನಾನು ನುಗ್ಗಿ ಬೀಜನ ಕೊಡ್ತೀನಿ. ಸುಮಾರು ಇನ್ನೊಂದು 15 to 20 ಡೇಸ್ ಹೋದರೆ, ಅಂದರೆ 15ರಿಂದ 20 ದಿನ ಹೋದರೆ ನಮಗೆ ಬೀಜ ಸಿಗುತ್ತೆ. ಸೊ ಈ ಬೀಜನ ಉಪಯೋಗಿಸೋದ್ರಿಂದ ಅಡ್ವಾಂಟೇಜ್ ಏನಂದರೆ ಇದು ಸಂಪೂರ್ಣವಾಗಿ ಯಾವುದೇ ಕೆಮಿಕಲ್ ಇಲ್ಲದೇ ಮತ್ತು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸ್ದಂಗೆ ನಾವು ಬೆಳೆದಿರ್ತಕ್ಕಂಥ ತೋಟ. ಈ ತೋಟದಲ್ಲಿ ಯಾವುದೇ ನುಗ್ಗೆ ಆಗಿರಲಿ, ಯಾವುದೇ ಹಣ್ಣಾಗಲಿ, ಯಾವುದೇ ಬಂದರೂ ಕೂಡ ಅದು ಸಾವಯವ ರೀತಿಯಲ್ಲೇ ಇರುತ್ತೆ, ಆರ್ಗ್ಯಾನಿಕಲ್ಲಿ ಇರುತ್ತೆ. ಸೊ ಈ ಬೀಜಗಳನ್ನ ನೀವು ಬಳಸೋದ್ರಿಂದ ನಿಮಗೆ ಯಾರು ಆರ್ಗ್ಯಾನಿಕ್ ಫಾರ್ಮ್ ಮಾಡಬೇಕು ಅಂದ್ಕೊಂಡಿರೋರು, ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಆಸಕ್ತರಿರೋರು ಈ ಬೀಜಗಳನ್ನ ಉಪಯೋಗಿಸಿದರೆ ಒಂದಿಷ್ಟು ನಾವೇನು ಶಾಪಲ್ಲಿ ತರ್ತೀವಲ್ಲ, ಅಂಗಡಿಯಿಂದ ತರ್ತಕ್ಕಂಥ ಸೀಡ್ಸಲ್ಲಿ ಒಂದಿಷ್ಟು ಕೆಮಿಕಲ್ ಅವ್ರನ್ನ ಮಿಕ್ಸ್ ಮಾಡಿಬಿಟ್ಟೆ ಹಾಕಿರ್ತಾರೆ. ಅಂದರೆ ಬೀಜಗಳಾಗಲಿ ಗಿಡ ಆಗಲಿ ಅದು ಕೆಮಿಕಲ್ ಫಾರ್ಮಿಂಗಿಂದ ಬಂದಿರುತ್ತೆ. ನಮ್ಮದು ಸಂಪೂರ್ಣ ನ್ಯಾಚುರಲಾಗಿ ಬಂದಿರೋದ್ರಿಂದ ಇದಕ್ಕೆ ಇನ್ನೊಂದಿಷ್ಟು ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂದ್ಕೊಂಡಿರೋರು ಈ ಬೀಜಗಳನ್ನು ಉಪಯೋಗಿಸೋದ್ರಿಂದ ಅದು ಬೇಗ ಬೆಳವಣಿಗೆ ಆಗುತ್ತೆ. ಯಾಕಂದರೆ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡಿರೋದು ಬೀಜಗಳನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ, ನಾವು ಆ ಬೀಜಗಳನ್ನ ಉಪಯೋಗಿಸಿ ಸಡನ್ನಾಗಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಬರ್ತೀವಂದರೆ ಒಂದಿಷ್ಟು ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ. ಪ್ರಾರಂಭಿಕ ದಿನಗಳಲ್ಲಿ ನಾನು ಕೂಡ ಅದನ್ನು ಫೇಸ್ ಮಾಡಿದ್ದೀನಿ. ಬೆಳವಣಿಗೆ ಕುಂಠಿತ ಆಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಆರ್ಗ್ಯಾನಿಕ್ಕಾಗಿ ಬೆಳೆದಿರ್ತಕ್ಕಂಥ ಬೀಜಗಳೇ ನನಗೆ ಅವತ್ತು ಸಿಗಲಿಲ್ಲ. ಸುಮಾರು ಮಾರ್ಕೆಟಲ್ಲೂ ಕೂಡ ಹುಡುಕಿದೆ, ಮತ್ತು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೂಡ ಹೇಳಿದರು. ಹಾಗಾಗಿಬಿಟ್ಟು ಅನಿವಾರ್ಯವಾಗಿ ನಾನು ಕೆಮಿಕಲಲ್ಲೇ ಬೆಳೆದಿರ್ತಕ್ಕಂಥ ಸೀಡ್ಸ್ನ ತಂದುಬಿಟ್ಟು ನಮ್ಮ ತೋಟಕ್ಕೆ ಇಂಪ್ಲಿಮೆಂಟ್ ಮಾಡಿದ್ದೆ. ಬಟ್ ಈಗ ನಮ್ಮ ತೋಟದಲ್ಲಿ ಸಾಕಷ್ಟು ನುಗ್ಗೆ ಬಿಟ್ಟಿದೆ. ಮತ್ತು ನುಗ್ಗೆ ಕಾಯಿನ ನಾನು ಸೇಲ್ ಮಾಡೋಕ್ಕೋಗಿಲ್ಲ. ಯಾಕೆಂದರೆ ಸುಮಾರು ರೈತರು ಕೂಡ ನನ್ನ ಕೇಳ್ತಾಯಿದ್ರು, ಸೀಡ್ಸ್ ಕೊಡಿ, ನಾವು ಅದರಿಂದ ನಾವು ನಮ್ಮ ತೋಟಕ್ಕೆ ಸಸಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ನಾನು ಎಲ್ಲದನ್ನೂ ಸಂಪೂರ್ಣವಾಗಿ ಹಾಗೆ ಬಿಟ್ಟಿದ್ದೀನಿ. ಈಗ ಇನ್ನೊಂದು 15 to 20 ಡೇಸ್ಗೆಲ್ಲ ಇದು ಕಟಾವಿಗೆ ಬರುತ್ತೆ. ಅದಾದ ನಂತರ ನಾನು ಸೀಡ್ಸ್ ಮಾಡ್ತೀನಿ. ಯಾರಿಗೆ ಸೀಡ್ಸ್ ಬೇಕಂದ್ರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಲಿಮಿಟೆಡ್ ಇರೋದ್ರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೀಜ ಮಾಡ್ತೀನಿ. ಯಾಕಂದರೆ ಸಿಗೋ ಬೀಜದ ಪ್ರಮಾಣ ಕಡಿಮೆ ಆಗ್ಬೋದು ಅನಿಸುತ್ತೆ. ನೋಡೋಣ, ಇದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೈತರಿಗೆ ಒದಗಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಮತ್ತು ಇದು ನಮಗೆ ಕಮರ್ಷಿಯಲು ಕೂಡ ಬೆನಿಫಿಟ್ ಆಗುತ್ತೆ. ಯಾವುದೇ ರೈತರಾಗಲಿ ಸಾವಯವದಲ್ಲಿ ಏನಾದರೂ ಬೆಳೆದಾರಂದರೆ ಅದನ್ನು ಫಸ್ಟು ನೀವು ಬೀಜ ಮಾಡ್ಕೊಳೋ ಕಡೆ ಕಾನ್ಸೆಪ್ಟ್ ಮಾಡೋದು ತುಂಬ ಒಳ್ಳೆಯದು. ಇವನು ಪಪ್ಪಾಯ ಆದರೂ ಅಷ್ಟೇ, ಬಾಳೆನಾದರೂ ಕೂಡ ಬಾಳೆ ಕಂದುಗಳನ್ನ ನೀವು ಎಲ್ಲಿ ಆರ್ಗ್ಯಾನಿಕಲ್ಲಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿಯಲ್ಲಿ ಮಾಡಿದಾರೋ ಆ ಕೃಷಿ ರೈತರ ಹತ್ರ ಹೋಗ್ಬಿಟ್ಟು ಅಲ್ಲಿ ಕಂದುಗಳನ್ನ ತಂದುಬಿಟ್ಟು ನೀವು ತೋಟನ ನಿರ್ಮಾಣ ಮಾಡಿದರೆ ಒಂದಿಷ್ಟು ನಿಮ್ಮ ತೋಟ ಸಾವಯವ ರೀತಿಯಲ್ಲಿ ಸಿದ್ಧ ಆಗ್ತಾ ಹೋಗುತ್ತೆ. ಯಾಕಂದರೆ ಎಲ್ಲದೂ ಕೂಡ ನಾವು ಆರ್ಗ್ಯಾನಿಕಲ್ಲೇ ತಂದುಬಿಟ್ಟು ಇಲ್ಲ ನ್ಯಾಚುರಲಾಗಿ ಬೆಳೆದಿರ್ತಕ್ಕಂಥ ಬೀಜಗಳಾಗಲಿ ಸಸಿಗಳಾಗಲಿ ಸಿಗೋಲ್ಲ. ಯಾವುದು ಸಿಗುತ್ತೋ, ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೋ ಅಟ್ಲೀಸ್ಟ್ ಅದನ್ನು ಉಪಯೋಗಿಸೋದ್ರಿಂದ ನಾವು ಒಂದಿಷ್ಟು ನಮಗೆ ಇಳುವರಿ ಬರೋದು ಸಮಸ್ಯೆಗಳೇನು ಆಗುತ್ತಲ್ಲ, ಆ ಸಮಸ್ಯೆಗಳನ್ನ ನಾವು ಬೇಗ ನಿವಾರಣೆ ಮಾಡ್ಕೋಬೋದು. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಕೆಮಿಕಲ್ ಬೆಳೆದಿರ್ತಕ್ಕಂಥ ಸೀಡ್ಸ್ ಆಗಲಿ, ಅಂದರೆ ಬೀಜ ಆಗಲಿ ಮತ್ತು ಸಸಿ ಆಗಲಿ, ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ ಅಂದಾಗ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ ಅಂತಂದಾಗ ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಅದು ಇಳುವರಿ ಬರೋದಾಗಲಿ ಮತ್ತು ಅದರ ಬೆಳವಣಿಗೆ ಆಗಲಿ ಕುಂಠಿತ ಆಗುತ್ತೆ. ಯಾವಾಗ ನಮಗೆ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ಬೀಜಗಳಾಗಲಿ ಸಸಿಗಳಲ್ಲಿ ಇತ್ತು ಅಂದರೆ ಅದು ನಾವು ತಂದುಬಿಟ್ಟು ನೈಸರ್ಗಿಕವಾಗಿ ಅಂದರೆ ಆರ್ಗ್ಯಾನಿಕ್ಕಾಗಿ ಬೆಳೆಸಿದಾಗ ನಮಗೆ ಆ ಕುಂಠಿತದಿಂದ ನಾವು ಒಂದಿಷ್ಟು ಹೊರಡೆ ಬರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಸೊ ಹಾಗಾಗಿಬಿಟ್ಟು ನಾವು ನುಗ್ಗೆ ಬೀಜನ
ರೆಡಿ ಮಾಡ್ತಾಯಿದ್ದೀವಿ ಈ ವರ್ಷ ಪ್ರಥಮ ಬಾರಿಗೆ. ನೋಡಬೇಕು, ಇದೇನಾದರೂ ಚೆನ್ನಾಗಾದರೆ ಮುಂದಿನ ದಿನಗಳಲ್ಲಿ ಯಾರಾದರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರ್ತಕ್ಕಂಥವ್ರು, ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ಸುಮಾರು ರೈತರಿದ್ದಾರೆ. ಸೊ ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರಿಂದನೂ ಕೂಡ ಯಾವುದಾದ್ರು ನಮಗೆ ನೈಸರ್ಗಿಕವಾಗಿ ಸಿಗುತ್ತೋ ಬೀಜ ಆಗಲಿ ಸಸಿ ಆಗಲಿ ಅದೆಲ್ಲದನ್ನು ಕೂಡ ಒಂದು ಮುಕ್ತ ಮಾರ್ಕೆಟಲ್ಲಿ ಕೊಡಬೇಕನ್ನೋ ಒಂದು ಅಭಿಪ್ರಾಯ ಇದೆ. ಸೊ ಮುಂದಿನ ದಿನಗಳಲ್ಲಿ ನೋಡಬೇಕು, ಆ ಥರ ಯಾರಾದರೂ ಆರ್ಗ್ಯಾನಿಕಲ್ಲಿ ಅಂದರೆ ನೈಸರ್ಗಿಕವಾಗಿ ತೋಟಗಳನ್ನ ನಿರ್ಮಾಣ ಮಾಡಿರೋರು ರೈತರು ಯಾರಾದರೂ ಇದ್ದರೂ ಕೂಡ ಅವ್ರ ಕಡೆಯಿಂದ ಯಾವುದಾದ್ರೂ ಸಪೋಸ್ ಈಗ ನಮ್ಮಲ್ಲಿ ನುಗ್ಗೆ ಇದೆ, ಇದೇ ಥರ ಕೆಲವ್ರ ಕಡೆ ಟೊಮೊಟೊ ಸಸಿ ಇರ್ಬೋದು, ತರಕಾರಿ ಸಸಿಗಳಿರ್ಬೋದು, ಇಲ್ಲ ಹಣ್ಣಿನ ಗಿಡಗಳಿರ್ಬೋದು, ಆ ಥರ ಯಾವುದಾದ್ರೂ ಇದ್ದರೂ ಕೂಡ ದಯವಿಟ್ಟು ಸಂಪರ್ಕ ಮಾಡಿ. ಯಾಕಂದರೆ ಒಂದು ಸಮೂಹ ಅಂತ ಹೇಳ್ಬಿಟ್ಟು ಗ್ರೂಪ್ ಅಂತ ಮಾಡ್ಕೊಂಬಿಟ್ಟು ನಾವು ಸೇಲ್ ಮಾಡಿದಾಗ ಪ್ರತಿಯೊಂದು ಕೂಡ ನಮ್ಮ ಹತ್ರನೇ ಸಿಗ್ತಾ ಹೋಗುತ್ತೆ. ಆಗ ಯಾರು ಹೊಸ್ದಾಗಿ ರೈತರು ಅಂದರೆ ಹೊಸ್ದಾಗಿ ಕೃಷಿ ಮಾಡೋಕ್ಕೆ ಬರ್ತಕ್ಕಂಥವ್ರು ಮತ್ತು ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಬರೋರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಎಲ್ಲ ಪ್ರಾಡಕ್ಟು ಒಂದೇ ಕಡೆ ಸಿಕ್ಕಾಗ ಅವ್ರಿಗೂ ಕೂಡ ಬೈ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ. ನಾವು ಪ್ರಾರಂಭಿಕ ಹಂತದಲ್ಲಿ ತೋಟ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ನಾವು ಈ ಸಮಸ್ಯೆಗಳನ್ನ ಅನುಭವಿಸಿದ್ದೀವಿ. ಯಾಕಂದರೆ ನಮಗೆ ಸುಮಾರು ಸೀಡ್ಸೇ ಸಿಗಲಿಲ್ಲ ನನಗೆ ನ್ಯಾಚುರಲಾಗಿ ಬೆಳೆದಿರ್ತಕ್ಕಂಥದ್ದು. ಇವನ್ ಪಪ್ಪಾಯಿ ಆದರೂ ಕೂಡ ಅಷ್ಟೇ, ನಾವು ಪಪ್ಪಾಯಿನೂ ಕೂಡ ನಾವು ಏನು ನರ್ಸರಿನಲ್ಲಿ ತರಬೇಕಾಯ್ತು. ಮತ್ತು ಪಪ್ಪಾಯಿ ಎಲ್ಲ ಇಳುವರಿ ಬರಬೇಕಂದ್ರೆ ಅಫ್ಕೋರ್ಸ್ ನಾವು ಹೈಬ್ರಿಡ್ನೇ ತರಬೇಕಾಗುತ್ತೆ, 15 ನಂಬರ್ ಆಗಲಿ ವೆಲ್ಕಮ್ ಆಗಲಿ ಅದಾಗಲಿ. ಬಟ್ ಆ ತಳಿನ ತಂದಾದ ನಂತರ ನಾವು ಅದರಿಂದ ಬೀಜ ಮಾಡಿಕೊಂಡು ಅದನ್ನು ನಾವು ನರ್ಸರಿ ಡೆವಲಪ್ ಮಾಡಿಕೊಂಡು ಕೊಡೋದ್ರಿಂದ ಏನೂ ತಪ್ಪಿಲ್ಲ, ಇನ್ನೂ ಒಳ್ಳೆ ಇಳುವರಿನೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನನ್ನ ಕೈಲಿ ಪಪ್ಪಾಯಿದು ಸೀಡ್ಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ವಾರಾಂತ್ಯದಲ್ಲಿ ಮಾತ್ರ ಬಂದ್ಬಿಟ್ಟು ತೋಟ ನೋಡ್ಕೊಳ್ಳೋದು. ಸೊ ನಾವು ಬೇರೆ ಕೆಲಸ ಮಾಡ್ತಾ ಇರೋದ್ರಿಂದ ಬೆಂಗಳೂರಲ್ಲಿ, ಸೊ ವಾರಕ್ಕೊಂದು ಟೈಮ್ ಬಂದ್ಬಿಟ್ಟು ನಾನು ತೋಟ ನಿರ್ವಹಣೆ ಮಾಡ್ತಾಯಿರ್ತೀನಿ. ಹಾಗಾಗ್ಬಿಟ್ಟು ಎಲ್ಲದನ್ನು ಕೂಡ ನನ್ನ ಕೈಲಿ ಬೀಜ ಮಾಡೋದಕ್ಕೆ ಅದರ ಸೀಡ್ಸ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಯಾವುದು ಆಗ್ತಾಯಿದೋ ಅದನ್ನು ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ರೈತರು ಈ ರೀತಿ ಆರ್ಗ್ಯಾನಿಕ್ ಫಾರ್ಮಲ್ಲಿ ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನಾದರೂ ತೋಟ ನಿರ್ವಹಣೆ ಮಾಡಿದರೆ ಅವರಲ್ಲಿ ಯಾವುದಾದ್ರೂ ತರಕಾರಿ ಗಿಡಗಳಾಗಿರಲಿ, ಬೀಜಗಳಾಗಲಿ, ಇಲ್ಲ ಹಣ್ಣಿನ ಬೀಜಗಳಾಗಲಿ, ಸೀಡ್ಸು ಮತ್ತು ಗಿಡಗಳಾಗಲಿ ಇದ್ದರೆ ದಯವಿಟ್ಟು ಸಂಪರ್ಕ ಮಾಡಿ. ಒಂದು ಗ್ರೂಪ್ ಅಂತ ಮಾಡಿಬಿಟ್ಟು ಕಮ್ಯುನಿಟಿ ಅಂತ ಮಾಡಿಬಿಟ್ಟು ನಾವು ಅದನ್ನು ಮಾರ್ಕೆಟಲ್ಲಿ ಬಿಡೋದ್ರಿಂದ ರೈತರಿಗೂ ಅನುಕೂಲ ಆಗುತ್ತೆ, ಒಂದನೇದಾಗಿ. ಎರಡನೇದಾಗಿ ಯಾರು ಫಾರ್ಮ್ ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ ಆರ್ಗ್ಯಾನಿಕಲ್ಲಿ ಇಲ್ಲ ನೈಸರ್ಗಿಕವಾಗಿ, ಅವರಿಗೆ ಸುಲಭವಾಗಿ ಸೀಡ್ಸ್ ಆಗಲಿ ಗಿಡಗಳಾಗಲಿ ಸಿಗುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ತೋಟ ಮಾಡಬೇಕು ಇಲ್ಲಾಂದರೆ ಏನು ತರಕಾರಿಗಳನ್ನ ಬೆಳಿಬೇಕಂತ ಇರ್ತಾರೆ. ಬಟ್ ಅವರಿಗೆ ಎಲ್ಲಿ ಹೋಗಬೇಕು, ಎಲ್ಲಿ ಸೀಡ್ಸ್ ಸಿಗಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ. ಸೊ ಅದನ್ನು ನಾವು ನಿರ್ವಹಣೆ ಮಾಡಬೇಕಂತಂದರೆ ಒಂದಿಷ್ಟು ರೈತರು ಸೇರಿಸ್ಕೊಂಡು ಸಮೂಹ ಮಾಡ್ಕೊಂಬಿಟ್ಟು ಮಾಡೋದ್ರಿಂದ ಉತ್ತಮ. ಒಬ್ಬ ರೈತರು ನಾವು ಎಲ್ಲದನ್ನು ಬೆಳೆಯೋಕ್ಕಾಗಲ್ಲ. ಬಟ್ 10 ಜನ ರೈತರು ಸೇರಿಕೊಂಡು ಬೆಳೆದ್ರೆ 100 ಥರದ ವಿಧದ್ದು ಕೂಡ ನಾವು ಬೆಳಿಬೋದು. ಆಗ ಎಲ್ಲ ರೀತಿಯ ಪದಾರ್ಥಗಳು ಕೂಡ ನಮ್ಮಲ್ಲೇ ಸಿಗುತ್ತೆ. ನಾವು ಈಸಿಯಾಗಿ ಮಾರ್ಕೆಟಿಂಗು ಮಾಡ್ಬೋದು. ಈಗ ನಾನು ನುಗ್ಗೆ ಒಂದೇ ಮಾರ್ತೀನಿ ಅಂತಂದರೆ ಆರ್ಗ್ಯಾನಿಕ್ ಫಾರ್ಮಲ್ಲೇ, ಅಂದರೆ ಈ ಸೀಡ್ಸ್ನ ಮಾರ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ಎಲ್ಲ ಥರದ ತರಕಾರಿ ಬೀಜಗಳು, ಸಸಿಗಳು, ಹಣ್ಣಿನ ಬೀಜಗಳಾಗಲಿ ಸಸಿಗಳಾಗಲಿ ಸಿಕ್ಕಾಗ ಮಾರ್ಕೆಟಿಂಗು ಕೂಡ ತುಂಬ ಈಸಿ ಆಗುತ್ತೆ ಒಂದು. ಮತ್ತು ಎರಡನೇದು, ಈಗ ನನಗೆ ಸುಮಾರು ಆರ್ಡ್ರ್ ಬಂದಿದೆ ಆಲ್ರೆಡಿ ನುಗ್ಗಿ ಬೀಜಕ್ಕೆ. ನನಗೆ ಗೊತ್ತಿಲ್ಲ ಎಷ್ಟು ಬೀಜ ಸಿಗುತ್ತೆ ನನಗೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಯಾರು ಫಸ್ಟು ನನಗೆ ಕಾಲ್ ಮಾಡ್ತಾ ಹೋಗ್ತಾರಲ್ಲ ಅವ್ರಿಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀನಿ. ನೋಡೋಣ ಇದೆಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು 15 ದಿನದಲ್ಲಿ ಇದನ್ನು ನಾನು ಸೀಡ್ಲಿಂಗ್ ಮಾಡ್ತೀನಿ, ಅಂದರೆ ಸೀಡ್ಸ್ ಮಾಡ್ತೀನಿ. ಇದನ್ನು ಏನು ಮೇಲ್ಗಡೆ ಇರುತ್ತೆ ತೊಗಟನ್ನ ತೆಗೆದುಬಿಟ್ಟು ಬೀಜನ ರೆಡಿ ಮಾಡಿರ್ತೀನಿ. ಆಗೊಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಂತೆ. ಬಟ್ ಯಾರಿಗೆ ಬೀಜ ಬೇಕಂದ್ರೂ ಕೂಡ ಮುಂಚಿತವಾಗಿ ದಯವಿಟ್ಟು ಕಾಲ್ ಮಾಡಿ. ಯಾಕಂದರೆ ಸುಮಾರು ಆರ್ಡ್ರಸ್ ಬಂದಿರೋದ್ರಿಂದ ನನ್ನ ಕೈಲಿ ಅಷ್ಟೊಂದು ನಿರ್ವಹಣೆ ಮಾಡೋವಷ್ಟು ಬೀಜ ಇಲ್ಲ ಅಂತ ಅಂದ್ಕೊತೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ಕೊಡ್ತಾ ಹೋಗ್ತೀನಿ. ಸೊ ಇದೇ ರೀತಿ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ, ಆರ್ಗ್ಯಾನಿಕ್ ಫಾರ್ಮ್ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ತೋಟದಲ್ಲಿರೋದನ್ನ ಬಿಡ್ತಾ ಇರ್ತೀವಿ. ಸೊ ಆಸಕ್ತ ರೈತರು ಆಗಲಿ ಮತ್ತು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದಾದ್ರೂ ಮಾಹಿತಿ ಬೇಕಾದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಸಂಪರ್ಕಿಸ್ಬೋದು. ಧನ್ಯವಾದಗಳು.